ಬಂದಿ ಶ್ರೀ ಕ್ಷೇತ್ರ ಕದ್ರಿ ಮಂಗಳೂರಲ್ಲಿ ಇರೋದಿದು. ಇಲ್ಲಿ ನೋಡಕ್ ಸಿಕ್ಕಾಪಟ್ಟೆ ಇದೆ. ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟ್ ಅಲ್ಲಿ ಮಹಾಗಣಪತಿ ದೇವಸ್ಥಾನ ನೋಡಬಹುದು. ನೀವಿಲ್ಲಿ ತೀರ್ಥಕೆರೆಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗ್ಬಹುದು. ದರ್ಶನ ಒಂದು 12 ಗಂಟೆಗೆ ಒಂದು ಆರತಿ ಆಗುತ್ತೆ, ಮಿಸ್ ಮಾಡಕ್ ಹೋಗ್ಬೇಡಿ. ದರ್ಶನ ಮುಗಿಸ್ಕೊಂಡು ಮೇಲ್ ಹೋಗ್ತಾ ಇದ್ದಂಗೆ ನಿಮ್ಗೆ ಗೋಮುಖ ಗಣಪತಿ ದೇವಸ್ಥಾನ ಕಾಣಿಸುತ್ತೆ. ಗಣೇಶನ ಆಶೀರ್ವಾದ ತಗೊಂಡು ನಂದಿ ಬಾಯಲ್ಲಿ ನೀರ್ ಒಂದ್ ಚೊಂಬಲ್ ತುಂಬಿಸ್ಕೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು. ನೀವೇ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಷ್ಟರಲ್ಲಿ ದೇವ್ರನ್ನ ಆಚೆ ತಗೊಂಡ್ಬಂದಿ ದೇವಸ್ಥಾನ ಸುತ್ತ ಒಂದ್ ಪ್ರದಕ್ಷಿಣೆ ಹಾಕಿಸ್ತಾರೆ. ಅದನ್ನ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಮೇಲೆ ಮೆಟ್ಲತ್ಕೊಂಡು ಹೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆಮೇಲೆ ನಾಗದೇವತೆಯ ಸನ್ನಿಧಿ ಸಿಗುತ್ತೆ. ಜಾಗದಲ್ಲಿ ಎಷ್ಟೇ ಬಿಸಿಲು ಇದ್ರು ಗಾಳಿ ಮಾತ್ರ ಸೂಪರ್ ಆಗಿ ಬರ್ತಿರುತ್ತೆ. ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ 90 ಮೆಟ್ಲು ಹತ್ಕೊಂಡು ಹೋದ್ರೆ ನಿಮ್ಗೆ ಪರಶುರಾಮ ಮಹಾದ್ವಾರ ಅಂತ ಒಂದ್ ಜಾಗ ಸಿಗುತ್ತೆ. ಅಲ್ಲಿ ನಿಮ್ಗೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನ ಫುಲ್ಲು ಬೆಟ್ಟದ ಮೇಲ್ಗಡೆ ಇರುತ್ತೆ. ಕುತ್ಕೊಂಡು ಮೆಡಿಟೇಷನ್ ಮಾಡಕ್ಕೆ ಒಳ್ಳೆ ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡಕ್ ಒಳ್ಳೆ ಜಾಗ. ಅದಾದ್ಮೇಲೆ ನೀವು ಬೆಟ್ಟದ ಕೆಳಗಡೆ ವಾಪಸ್ ಬಂದ್ರೆ ಇಲ್ಲಿ ಅನ್ನದಾನ ಮಾಡ್ತಿರ್ತಾರೆ ಸುಮಾರು 1 ಗಂಟೆಗೆ. ಇಲ್ಲಂತೂ ಅನ್ನದಾನ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅನ್ನ ಯಾವತ್ತೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಊಟ ಮಾಡಾದ್ಮೇಲೆ ಸ್ವಲ್ಪ ಪಾಯಸ ಇರುತ್ತೆ, ಪಾಯಸ ತಿನ್ನೋದ್ ಮರಿಬೇಡಿ. ಅದಾದ್ಮೇಲೆ ನಿಮ್ ತಟ್ಟೆ ನೀವೇ ತೊಳೆದ್ಬಿಟ್ಟು ಎತ್ತಿಕ್ಬೇಕು. ಇದು ಬಂದು ಶ್ರೀ ಕ್ಷೇತ್ರ ಕದ್ರಿ ಇರೋದು ಮಂಗಳೂರಲ್ಲಿ. ಒಂದ್ಸಲಿ ವಿಸಿಟ್ ಮಾಡೋದ್ ಮಾತ್ರ